ಡೈಜೆಷನ್ ಸಮಸ್ಯೆ ಇದ್ದರೂ ಬಾಡಿ ಹೀಟ್ ಜಾಸ್ತಿ ಆಗಿದ್ರು ಕಫ ಮತ್ತು ಪಿತ್ತನ ಕಡಿಮೆ ಮಾಡೋದಕ್ಕೆ ಈ ಹಸಿ ಮುಲ್ಲಂಗಿ ತುಂಬ ಒಳ್ಳೇದಂತ ಹೇಳ್ತಾರೆ. ಈ ಮುಲ್ಲಂಗಿ ಸಾರನ್ನ ಮಾಡೋದಂತೂ ತುಂಬಾ ಸುಲಭ. ಯಾರಿಗೆಲ್ಲ ಈ ರೀತಿ ಅಡುಗೆಗಳು ಇಷ್ಟ ನನಗೆ ಕಮೆಂಟ್ ಮಾಡಿ. ಮೊದಲಿಗೆ ಅರ್ಧ ಸ್ಪೂನ್ ಎಣ್ಣೆಗೆ 10 ಎಸಳು ಬೆಳ್ಳುಳ್ಳಿ 2-3 ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ನಂತರ ಒಂದು ದೊಡ್ಡ ಮುಲ್ಲಂಗಿನ ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಸೈಡಿಗೆ ಇಟ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ಪಷ್ಟು ಹಸಿಕಾಯಿ, ಫ್ರೈ ಮಾಡಿಟ್ಟಿರೋ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಹಾಗೆ ಒಂದು ಅರ್ಧ ಲೆಮನ್ ಸೈಜಷ್ಟು ಹುಣಸೆ ಹಣ್ಣು, ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸಹ ಸೇರಿಸಿ ಮೊದಲಿಗೆ ತರಕಾರಿಯಾಗಿ ರುಬ್ಬಿಟ್ಕೊಂಡು ಮತ್ತೆ ಮುಲ್ಲಂಗಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗಿರೋಷ್ಟು ನೀರು ಸಹ ಹಾಕಿ ಇದನ್ನು ರುಬ್ಕೋಬೇಕು. ಇದಕ್ಕೇನೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ತುಂಬ ನೀರು ಸೇರಿಸಬೇಡಿ, ಚೆನ್ನಾಗಿರೋದಿಲ್ಲ. ಈಗ ಇದಕ್ಕೆ ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಎಲೆ, ಒಂದು ಅರ್ಧ ಈರುಳ್ಳಿನ ಸಹ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಈ ಒಗ್ಗರಣೆನ ಸಾರಿಗೆ ಕೊಟ್ಟರೆ ಮುಗೀತು. ಇದು ಅನ್ನ ಮುದ್ದೆ ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಯಿತಾ? ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಬಾಯ್.